ರಾಜ್ಯ ರಾಜಕೀಯದಲ್ಲಿ ಜೋರಾಯಿತು ಡಿನ್ನರ್ ಪಾಲಿಟಿಕ್ಸ್. ಸಿಎಂ ಆಪ್ತರ ಡಿನ್ನರ್ ಪಾಲಿಟಿಕ್ಸ್ ಮಧ್ಯೆ ಡಿಸಿಎಂ ಟೆಂಪಲ್ ರನ್ ಮಾಡ್ತಿದ್ದಾರೆ. ನಾಳೆ ಬೆಳಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಟೆಂಪಲ್ ರನ್ ಇರುತ್ತೆ. ನಾಳೆ ಡಿಕೆಶಿ ಪ್ರತ್ಯಂಗಿರಾ ದೇವಿ ವರದರಾಜು ಪೆರುಮಾಳ್ ದರ್ಶನ ಪಡಿತಾರೆ. ಕುಂಭಕೋಣಂನಲ್ಲಿರುವ ಪ್ರತ್ಯಂಗಿರಾ ದೇವಿ ದೇವಸ್ಥಾನದಲ್ಲಿ ದರ್ಶನ ಪಡಿತಾರೆ ಮತ್ತು ಕಂಚಿಯಲ್ಲಿರುವ ವರದರಾಜು ಪೆರುಮಾಳ್ ದರ್ಶನ ಪಡಿತಾರೆ. ಕುಂಭಕೋಣಂನಿಂದ ಬೆಂಗಳೂರಿಗೆ ಬಂದು ಹೋಮ ಮಾಡಿದ್ರು ಅರ್ಚಕರು. ಆ ಸಂದರ್ಭದಲ್ಲೇ ಹೇಳಿದ್ರು ಬಂದು ದೇವಿಯ ದರ್ಶನ ಪಡ್ಕೊಳ್ಳಿ ಅಂತ. ಈ ಹಿನ್ನೆಲೆಯಲ್ಲಿ ಪ್ರತ್ಯಂಗಿರಾ ದೇವಸ್ಥಾನಕ್ಕೆ ಭೇಟಿ ನೀಡೋದಕ್ಕೆ ಡಿಕೆಶಿ ತಯಾರಿ ನಡೆಸಿದ್ದಾರೆ. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ರಾಜಕೀಯ ವಲಯದಲ್ಲಿ ಇಷ್ಟು ಬೆಳವಣಿಗೆಗಳಾಗ್ತಾ ಇದೆ, ಕೆಲವು ನಾಯಕರ ಹೇಳಿಕೆಗಳ ಮೇಲೆ ಹೇಳಿಕೆ ಕೊಡ್ತಾ ಇದ್ದಾರೆ. ಇದರ ನಡುವಲ್ಲಿ ಡಿಕೆ ಶಿವಕುಮಾರ್ ದೇವರ ದರ್ಶನಕ್ಕೆ ಹೊರಟಿದ್ದಾರೆ. ಏನಿದ್ರ ಅರ್ಥ? ಭಾವನ ಒಂದಂತೂ ನಿಜ, ಡಿ ಕೆ ಶಿವಕುಮಾರ್ ಅವರು ಮಹಾನ್ ದೈವ ಭಕ್ತರು ಅನ್ನೋದ್ರಲ್ಲೇ ಯಾವುದೇ ಅನುಮಾನ ಇಲ್ಲ. ಯಾವುದೇ ರೀತಿಯಾದಂಥ ಸಂಕಷ್ಟ ಪರಿಸ್ಥಿತಿಗಳಿರಲಿ ಅಥವಾ ಯಾವುದೇ ಒಳ್ಳೆಯ ಕಾರ್ಯಗಳಿಗೆ ಕೈ ಹಾಕುವಂಥದ್ದಿರಲಿ, ಈ ಥರದ ಯಾವುದೇ ಕಾರ್ಯಗಳನ್ನು ಮಾಡುವ ಮುನ್ನ ದೇವರ ಮೊರೆ ಹೋಗೋದು, ಪೂಜೆಗಳನ್ನು ಮಾಡುವಂಥದ್ದು, ಇದೆಲ್ಲ ಸಹಜವಾಗಿ ಡಿ ಕೆ ಶಿವಕುಮಾರ್ ಅವರು ಮಾಡಿಕೊಂಡೇ ಬಂದಿದ್ದಾರೆ. ಈ ಹಿಂದೆ ಮಾಧ್ಯಮಗಳ ಮುಂದೆಯೇ ಅವರು ಹೇಳ್ಕೊಂಡಿದ್ರು, ನನ್ನ ವಿರುದ್ಧ ಶತ್ರು ಸಂಹಾರ ಯಾಗ ಕೇರಳದಲ್ಲಿ ನಡೀತಾ ಇದೆ, ಆ ಕಾರಣಕ್ಕಾಗಿ ನಾನು ಕೈಗೆ ಒಂದು ಕಡಗ ಹಾಕಿದ್ದೀನಿ ಅಂತ ಮಾಧ್ಯಮಗಳ ಮುಂದೆಯೇ ಆ ಕಡಗವನ್ನು ಕೂಡ ತೋರಿಸಿದ್ರು. ಈಗ ನಾಳೆ ತಮಿಳುನಾಡಿನ ಕುಂಭಕೋಣಂನ ಪ್ರತ್ಯಂಗಿರಾ ದೇವಸ್ಥಾನಕ್ಕೆ ಡಿ ಕೆ ಶಿವಕುಮಾರ್ ಅವರು ಭೇಟಿ ಕೊಡ್ತಾ ಇದ್ದಾರೆ. ಅದಕ್ಕೂ ಮುಂಚೆ ಕುಂಭಕೋಣಂನಿಂದ ಬಂದಿದ್ದಂಥ ಅರ್ಚಕರು ಇಲ್ಲಿ ಒಂದಷ್ಟು ಹೋಮ ಹವನಗಳನ್ನು ಮಾಡಿ ಆ ಸಂದರ್ಭದಲ್ಲಿ ಒಂದು ಸಲಹೆಯನ್ನು ಕೊಟ್ಟಿದ್ರು. ನೀವು ಕುಂಭಕೋಣಂನ ದೇಗುಲಕ್ಕೆ ಅಂದರೆ ಪ್ರತ್ಯಂಗಿರಾ ದೇವಿ ದೇಗುಲಕ್ಕೆ ಹೋಗಿ ಪೂಜೆ ಸಲ್ಲಿಸಿ ದರ್ಶನವನ್ನು ಪಡೆಯಿರಿ ಎನ್ನುವಂಥ ಸಲಹೆಯನ್ನು ಕೊಟ್ಟಿದ್ರು. ಸೊ ಆ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಅವರು ನಾಳೆ ತಮಿಳುನಾಡಿಗೆ ತೆರಳುತ್ತಾ ಇದ್ದಾರೆ. ಕುಂಭಕೋಣಂನಲ್ಲಿರುವಂಥ ಪ್ರತ್ಯಂಗಿರಾ ದೇವಸ್ಥಾನಕ್ಕೆ ತೆರಳಿ ದರ್ಶನವನ್ನು ಪಡೆದುಕೊಂಡು ಒಂದು ಪೂಜೆ ಕೂಡ ಸಲ್ಲಿಸೋರಿದ್ದಾರೆ. ಅಂದರೆ ಯಾವುದೇ ಈ ಥರದ ಸಂಕಷ್ಟದ ಪರಿಸ್ಥಿತಿಗಳಿರ್ಬೋದು ಅಥವಾ ತಾವು ಒಳ್ಳೆಯ ಕೆಲಸದ ಆರಂಭಕ್ಕಾಗಿ ಈ ರೀತಿಯಂಥ ದೇವರ ಮೊರೆ ಹೋಗೋದು ಈ ಹಿಂದಿನಿಂದಲೂ ಡಿ ಕೆ ಶಿವಕುಮಾರ್ ಅವರು ಮಾಡ್ಕೊಂಡು ಬಂದಿದ್ದಾರೆ. ಆ ಹಿನ್ನೆಲೆಯಲ್ಲೇ ನೋಡೋದಾದರೆ ಒಂದು ಸಂಕಲ್ಪ ಮಾಡ್ದಂಗಿದೆ ಡಿ ಕೆ ಶಿವಕುಮಾರ್ ಅವರು. ಆ ಸಂಕಲ್ಪದ ಈಡೇರಿಕೆಗಾಗಿ ಈ ಟೆಂಪಲ್ ರನ್ಗಳನ್ನು ಮಾಡ್ತಿದ್ದಾರೆ ಅನ್ನುವಂಥದ್ದು ಅವರ ಆಪ್ತ ವಲಯದಲ್ಲೇ ನಡೀತಾ ಇರುವಂಥ ಚರ್ಚೆ. ಹಾಗಾಗಿ ಇದರ ಹೊರತಾಗಿಯೂ ಬೇರೆ ಯಾವುದೇ ಅಂಥ ಮಹತ್ವದ ವಿಚಾರಗಳು ಇಲ್ಲ. ಭಾವನಾ. ಎಸ್ ಧನ್ಯವಾದ ಮಾರುತೇಶ್ ನಿಮ್ಮೆಲ್ಲ ಮಾಹಿತಿಗೆ. ಒಂದು ಕಡೆ ಸಿಎಲ್ಪಿ ಮೀಟಿಂಗ್ ಈಗಾಗಲೇ ಅನೌನ್ಸ್ ಆಗಿದೆ, ಮತ್ತೊಂದು ಕಡೆ ನಾಯಕರು ಹೇಳಿಕೆಗಳ ಮೇಲೆ ಹೇಳಿಕೆ ಕೊಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲೇ ಡಿ ಕೆ ಶಿವಕುಮಾರ್ ಅವರ ಒಂದು ಸುದ್ದಿಗೋಷ್ಠಿ ಕೂಡ ಇದೆ. ಎಲ್ಲದರ ನಡುವೆ ನಾಳೆ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಪಡೆಯೋದಕ್ಕೆ ಡಿ ಕೆ ಶಿವಕುಮಾರ್ ರೆಡಿ ಆಗಿದ್ದಾರೆ. ಕುಂಭಕೋಣಂನಲ್ಲಿರುವ ಪ್ರತ್ಯಂಗಿರಾ ದೇವಿ ಹಾಗೂ ಕಂಚಿಯಲ್ಲಿರುವ ವರದರಾಜು ಪೆರುಮಾಳ್ ದೇವಸ್ಥಾನದಲ್ಲಿ ದರ್ಶನ ಪಡೆಯೋದಕ್ಕೆ ರೆಡಿ ಆಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.